ಪ್ಲಾಂಟೇಶನ್ ಮಾಡಿದಂಥ ನಮ್ಮ ಒಂದು ಶಿವರಾಮ್ ಸರ್ ಬಂದಿದ್ದಾರೆ. ಅದಾದ ನಂತರ ತಿರುಪಾದಿ ಅವರು ಬಂದಿದ್ದಾರೆ, ಮತ್ತು ಬಳ್ಳಾರಿ ಭಾಗದ ಗಾದಿಲಿಂಗಪ್ಪ ಬಂದವರೆ, ಮತ್ತು ಗದಗ ಭಾಗದ ಅಮೃತ್ ಬಂದವರೆ, ಮತ್ತು ಲಕ್ಷ್ಮಣ್ ನಾಯಕ್ ಅಂತೇಳಿ ನಮ್ಮ ಕೊಪ್ಪಳ ಭಾಗದ ಫೀಲ್ಡ್ ಟೀಮ್ ಮ್ಯಾನೇಜರ್ ಇದ್ದಾರೆ, ಮತ್ತು ತಿರುಪ್ಲೇಶ್ ಅಂತೇಳಿ ನಮ್ಮ ಒಂದು ಕಾಲೇಜ್ ಸ್ಟಾಫ್ ಮ್ಯಾನೇಜರ್ ಇದ್ದಾರೆ. ಹಾಗೆ ನಮ್ಮ ಬರ್ಮಪುರ್ ಇದ್ದಾರೆ ಬಳ್ಳಾರಿ ಭಾಗದ್ದು. ಹಾಗೆ ನಮ್ಮ ಒಂದು ಇವರು ಬಂದ್ಬಿಟ್ಟು ವೇಣು ಬಿ ಎನ್ ಅಂತೇಳಿ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಮತ್ತು ಬೀರ್ಮನಹಳ್ಳಿ ಅನ್ನೋ ಗ್ರಾಮ, ಮತ್ತು ಇವ್ರ ಹೆಸರು ಏಳಣ್ಣ ಅಂತೇಳಿ ನಮ್ಮ ಕೋಲಾರದ ಗ್ರೂಪ್ ಆಫ್ ಕಂಪ್ನೀಸ್ನ ಜಾಕ್ ಫ್ರೂಟ್ ಪ್ಲಾಂಟೇಶನ್. ಅಂದರೆ ನಾವೇನು ಮಾಡ್ತಿದ್ವಿ, ಜಾಕ್ ಫ್ರೂಟ್ ಬೈಬ್ಯಾಕ್ ಅಂತೇಳಿ ಮಾಡ್ತಿದ್ವಿ. ಮೊದಲನೇದಾಗಿ ಈ ಭಾಗದಲ್ಲಿ ಮೊದಲನೇದಾಗಿ ಪ್ಲಾಂಟೇಶನ್ ಮಾಡಿದ್ದಾರೆ. ಹಾಗೆಯೇ 2 ವರ್ಷ ಆಗಿದೆ. 2 ವರ್ಷ ಆದ ನಂತರ ನಾವು ರೈತರಿಗೆ ಒಂದು ಸಲಹೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಏನಂತ ಹೇಳಿದ್ವಿ ಅಂತಂದರೆ, ಗಿಡ ಚೆನ್ನಾಗಿ ಬೆಳೆಸಿಕೊಂಡು ಪ್ರೂನಿಂಗ್ನ ಮಾಡ್ಕೊಡೋದಕ್ಕೆ ಯಾವ ಥರ ಮಾಡಬೇಕಂತೇಳಿ 15 ದಿನ ಹಿಂದೆ ಬಂದು ನಮ್ಮ ಹೆಣ್ಣಣ್ಣವ್ರಿಗೆ ಮಾಹಿತಿನ ಕೊಟ್ಟಿದ್ವಿ. ಅದ್ರ ಪ್ರಕಾರ ಇವರು ಮತ್ತು ಇವ್ರ ತಂಡ ಏನು ಇವರು ಫಾರ್ಮಲ್ಲಿ ಏನು ಕೆಲಸ ಮಾಡ್ತಾರೋ ಅವರೆಲ್ಲ ಸೇರಿ ನಾವು ಯಾವ ಥರ ಮಾಹಿತಿ ಕೊಟ್ಟು ಅದ್ರ ಪ್ರಕಾರನ ಪ್ರೂನಿಂಗ್ನ ಮಾಡಿದ್ದಾರೆ. ಪ್ರೂನಿಂಗ್ನ ಮಾಡಿದ್ದೀವಿ. ಅದಾದ ನಂತರ ಪ್ರೂನಿಂಗ್ ಮಾಡಿದ ತಕ್ಷಣ COCನ ಮಾಡ್ಬೇಕಂತ ಹೇಳಿದ್ವಿ. ನೀಟಾಗಿ ಮಾಡಿದ್ದಾರೆ. ಯಾಕೆ COC ಮಾಡಿಸ್ಬೇಕಂತಂದರೆ ಇಲ್ಲಿಂದ ಫಂಗಸ್ ಅಟ್ಯಾಕ್ ಆಗಬಾರ್ದು, ಕಾಂಡ ಇಲ್ತಿಯಾಗಿ ಬರ್ಬೇಕಂತೇಳಿ. ಈಗ ನೋಡಿ, ಇಲ್ಲಿ COC ಇರಲಿಲ್ಲ ಅಂತಂದ್ರೆ ಇಲ್ಲಿ ಒಣಗ್ಕೊಂಡು ಫಂಗಸ್ ಆಗ್ಬೋದಾಗಿತ್ತು. ಬಟ್ ಇಲ್ಲಿ ಯಾವಾಗ COC ಹಚ್ಚಿದ್ರು ಅದಾದ ಇಲ್ಲಿ ಚಿಗುರೊಳಗೆ ಬರ್ತಾ ಇದೆ. ಅಂದರೆ ಇಲ್ಲಿ ಫಂಗಸ್ ಏನು ಅಟ್ಯಾಕ್ ಆಗ್ತಾ ಇಲ್ಲ. ಅದಾದ ನಂತರ ಇಲ್ಲಿ ಏನು ಮಣ್ಣು ಹಾಕಿದಾರಲ್ವ, ಈ ಒಂದು ಬುಡಕ್ಕೆ ಮತ್ತು ಬದುಗೆ ಯಾಕೆ ಮಣ್ಣು ಹಾಕಿದ್ದಾರೆ ಅಂತಂದರೆ ಇದು ಗಾಳಿ ಮಳೆಗೆಲ್ಲ ಸ್ವಲ್ಪ ಅವಾಯ್ಡ್ ಆಗಲಿ ಅನ್ನೋದಕ್ಕೆ ಹಾಕಿದ್ದಾರೆ. ಮತ್ತು ಇವರು ಕೂಡ ಆರ್ಗಾನಿಕ್ ಫಾರ್ಮಿಂಗಲ್ಲೇ ಮಾಡ್ತಾರಂಥದ್ದು. ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಸ್ಪ್ರೇಗಳೇನು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಮೊದಲೇ ಹೇಳಿದ್ದೀವಿ, ಆರ್ಗಾನಿಕಾಗಿ ಬೆಳಿಬೇಕು, ನಾವು ಬೈಬ್ಯಾಕ್ ಮಾಡ್ತೀವಿ, ಅಂದರೆ ವ್ಯಾಲ್ಯೂಯೇಷನ್ ಮಾಡ್ತೀವಿ. ವ್ಯಾಲ್ಯೂಯೇಷನ್ ಮಾಡಿ ಬಂದು ಅದು ಆರೋಗ್ಯದ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ರೀತಿನ ನಾವು ಏನು ಹೇಳ್ತೀವಿ ಅದನ್ನೇ ಅದ್ರ ಪ್ರಕಾರನೇ ಮಾಡಿಸಿ ಇದೆಲ್ಲ ನೋಡ್ಬೋದು, ವಿಡಿಯೋ ನೋಡ್ಬೋದು ನೀವು. ಇದೆಲ್ಲ ಎಷ್ಟು ನೀಟಾಗಿದೆ ಅಂತಂದ್ರೆ ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಹಲಸಿನ ಕೃಷಿನ ಚೆನ್ನಾಗಿ ಮಾಡಿದ್ದಾರೆ. ಈ ಭಾಗದ ಒಂದು ನಮ್ಮ ಪುಲರಜ ಕಂಪ್ನಿನಲ್ಲಿ ಪ್ರತಿಯೊಬ್ಬರ ರೈತರ ಅಂತಲೇ ಕರಿಬೋದು ಇವ್ರನ್ನ. ಹಾಗೆಯೇ ನಮ್ಮ ವೇಣಣ್ಣ ಕಡೆಯಿಂದ ಒಂದು ಅವರ ಅನುಭವನ ನಮ್ಮ ಪುಲರಜ ಕಂಪ್ನಿ ಕಡೆಯಿಂದ ಯಾವ ಥರ ಅವ್ರಿಗೆ ಮಾಹಿತಿಗಳು ಸಿಗ್ತಾ ಇದೆ ಮತ್ತು ಯಾವ ಥರ ಅವರು ನಂಬಿಕೆ ಇಟ್ಟು ಮಾಡಿದ್ದಾರೆ ಅದೆಲ್ಲ ಕೇಳೋಣ. ಸರ್, ನಿಮ್ಮ ಒಂದು ಅನುಭವನ ಹೇಳ್ಕೊಳ್ಳಿ ಈ ಒಂದು ಹಲಸಿನ ಕೃಷಿ ಬಗ್ಗೆ. ನಮಸ್ಕಾರ. ವೇಣು ಅಂತೇಳಿ ಬೀರ್ಮನಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಮೊದಲ ಬಾರಿಗೆ ನಾವು ಹಲಸಿನ ಮಾಡೋದು ಇದು ಸರಿ ಬೇರೆ ತಿಂದು ಮಾಡ್ಕೊಂಡಿದ್ದು ವಿಡಿಯೋದಲ್ಲಿ ನೋಡಿದಾಗ ಅದನ್ನೇ ಸ್ವಲ್ಪ ಖುಷಿಯಾಗಿ ಅವ್ರ ಮುಖಾಂತರ ಫಸ್ಟ್ ಟೈಮ್ ನೆಟ್ಟಿಗೆ ನೋಡ್ಕೊಂಬಂದು ನಾಟಿ ಮಾಡಿದ್ವಿ. ಮತ್ತು ಸ್ವಲ್ಪ ಬೇರೆ ಬೇರೆ ವಿಚಾರ ಬಂತು. ಆದರೂ ಧೈರ್ಯ ಒಂದು ನಿಮಿಷ ಹೇಳಿದ್ವಾಗ ಒಂದು ಧೈರ್ಯ ಮಾಡೋದಕ್ಕೆ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ಸುಮಾರು 3-4 ತಿಂಗಳಿಗೆ ಕಾಯಿ ಬರೋಕ್ಕೆ ಶುರುವಾಯಿತು. ಹಿಂದೆಗೆ ಬರೋಕ್ಕಾಗ ಬಂದ್ವಿ. ಆಮೇಲೆ ಒಂದು ಸರಿ ಸ್ವಲ್ಪ ಹಣ್ಣು ಸ್ವಲ್ಪ ಮೇಂಟೈನ್ ಮಾಡೋದ್ರೆ ಕಾಯಿ ಬಿಟ್ಟಿದ್ವಿ. ಸ್ವಲ್ಪ ಹಣ್ಣು ಆಗಿತ್ತು, ಹಣ್ಣು ಅಷ್ಟೇ ಭಾಳ ಟೇಸ್ಟ್ ಇದೆ. ಹಾಗಾಗಿ ಅವ್ರು ಹೇಳಿದೆ, ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಬರ್ತಾಯಿದೆ. ಹೇಳೋದು ನೋಡ್ಕೊಂಬಂದಿದ್ವಿ, ಪ್ರಾಕ್ಟಿಸ್ ನೋಡ್ಕೊಂಡು ತೋಟದಲ್ಲಿ ನೋಡ್ಕೊಂಡಿದ್ವಿ. ಅದ್ರಲ್ಲಿ ಹೆಂಗೆ ಬಂತು ಅದೇ ರೀತಿ ನಮ್ಮ ತೋಟದಲ್ಲಿ ಬರ್ತಾಯಿದೆ. ಸೊ ಏನು ತೊಂದರೆ ಎಲ್ಲ ಮಾಡ್ತಾಯಿದ್ವಿ. ಪ್ರೂನಿಂಗ್ ಮಾಡಿದ್ದೇವೆ, ಅವ್ರು ಹೇಳಿದಂಗೆ ಪ್ರೂನಿಂಗ್ ಮಾಡಿದ್ವಿ. ಇವತ್ತು ಕೆಲವು ಮಾಡಿ ಇವತ್ತು ಬರ್ತಾಯಿದೆ. ಇನ್ನೊಂದು 3-4 ತಿಂಗಳಲ್ಲಿ ನಮಗೆ ಕೈ ಕೊಡ್ತದೆ. ತುಂಬ ಥ್ಯಾಂಕ್ ಯು ವೇಣಣ್ಣವ್ರೆ. ಮತ್ತು ಈಗ ನಮ್ಮ ಈಗ ಹೆಣ್ಣಣ್ಣವ್ರಿಗೆ ಏನು ಪ್ರೂನಿಂಗ್ನ ಮಾಡಿಸಿ ಈಗ ಗಿಡನ ಬೆಳೆಸೋಕೆ ಕೇಳಿದ್ದೀವಿ. 4 ತಿಂಗಳು ಆದ ನಂತರ ಮತ್ತೆ ಕಾಯಿಗೆ ಬಿಡಿಸ್ತೀವಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಗಿಡದಲ್ಲೂ ಬೆಳೆಸೋದಿಲ್ಲ. ಯಾವುದು ಹೆಲ್ತಿಯಾಗಿ ಬೆಳೆದಿರುತ್ತೋ ಆ ಗಿಡಗಳಲ್ಲಿ ಫ್ಲವರ್ ಸೆಟ್ಟಿಂಗ್ ಅಂತೇಳಿ ಮಾಡಿಸಿ, ಫ್ರೂಟ್ ಸೆಟ್ಟಿಂಗ್ ಅಂತೇಳಿ ಮಾಡಿಸಿ ಆ ಗಿಡಗಳಲ್ಲಿ ಕಾಯಿಗಳನ್ನ ಬಿಡಿಸ್ತೀವಿ. ಒಂದು ಬಂದಿದೆ. ಕೆಲವೊಂದು ಗಿಡಗಳಲ್ಲಿ 2 ಬಂದಿರುತ್ತೆ, 3 ಬಂದಿರುತ್ತೆ. ಬಟ್ ಏನಂತಂದರೆ 1 ಇಲ್ಲ 2 ಮಾತ್ರ ಬಿಟ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲನೂ ತೆಗಿಬೇಕಾಗುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ದೊಡ್ಡದು ರಂಧ್ರ ಬಂದಿದೆ. ಇದನ್ನು ತೆಗ್ಸಿದ್ದೀವಿ, ಯಾಕಂದರೆ ಅಡ್ಡ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಕಟ್ ಮಾಡ್ತಿದ್ದೀವಿ. COCನೇ ಮಾಡ್ತಿದ್ದೀವಿ. ಇದೊಂದು ಹೆಲ್ತಿಯಾಗಿ ಬೆಳೆದ್ರೆ ಸಾಕು. ಇದು ಒಂದು ಹೆಲ್ತಿಯಾಗಿ ಬೆಳೀತಂತಂದರೆ ಈ ಕಾಂಡದಲ್ಲೇ ತುಂಬ ಮಗ್ಗುಗಳು ಬರುತ್ತೆ, ಬಡ್ಸ್ ಅಂತ ಏನು ಕರಿತೀವಿ. ಆ ಬಡ್ಸು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೀಲ್ಡ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ರೀತಿ ಪ್ರತಿಯೊಬ್ಬ ರೈತರು ನಮ್ಮ ಏನು ಈಗ ನೋಂದಾಯಿತ ರೈತರು ಏನಿದ್ದಾರೆ ನಮ್ಮ ರಿಜಿಸ್ಟರ್ಡ್ ಫಾರ್ಮರ್ ಅಂತೇಳಿ ಅವರು ಕೂಡ ಇದೇ ಥರನ ಫಾಲೋ ಮಾಡಿಕೊಂಡಾಗ ಒಳ್ಳೆ ಏನು ಹೆಲ್ತಿ ಗಿಡಗಳನ್ನ ಬೆಳೆಸ್ಕೋಬೋದು. ಮತ್ತು ನಮ್ಮ ಒಂದು ಪುಲರಜ ಸಂಸ್ಥೆ ಏನು ನಾವು ರೈತರಿಗೆ ಒಂದು ಕಾಮಿಕ್ಸ್ ನಾವು ಕೊಟ್ಟಿದ್ದೀವಿ ಬೈಬ್ಯಾಕ್ ಅಂತೇಳಿ. ಆಲ್ರೆಡಿ ತಮಿಳ್ನಾಡಲ್ಲಿ ಸ್ಟಾರ್ಟ್ ಆಗಿದೆ. ಕರ್ನಾಟಕದಲ್ಲಿ ಇದು ಮೊದಲನೇ ಒಂದು ಸ್ಟಾರ್ಟ್ ಆಗುತ್ತೆ. ಇನ್ನೇನು ಹತ್ತಿರದಲ್ಲಿ ಇದ್ದೀವಿ. ಈಗ ನಾವು ಕಾಯಿಗೆ ಬಿಡಿಸ್ಬೇಕು, ಕಾಯಿನ ನಾವು ಪರ್ಚೇಸ್ ಮಾಡಬೇಕು. ನಮ್ಮ ವೇಣಣ್ಣ ಥರ ಸಾವಿರಾರು ರೈತರು ಇದ್ದೀರಿ ಅಂತ ಆಯ್ತಾ. ನಿಮ್ಗೆಲ್ರಿಗೂ ನಾವು ಆಮೆ ಕೊಟ್ಟಿದ್ದೀವಿ. 100% ನಾವು ತೊಗೊಂಡು ಹೋಗೋದಕ್ಕೆ ರೆಡಿ ಇದ್ದೀವಿ. ನಾವು ಚೆನ್ನಾಗಿ ಬೆಳೆಸ್ಬೇಕಷ್ಟೇ. ಯಾಕಂದರೆ ನಮ್ಮ ಪುಲರಜ ಸಂಸ್ಥೆದು ಕಮಿಟ್ಮೆಂಟ್ ಏನಂತಂದ್ರೆ ಮಾರ್ಕೆಟು, ರೇಟು, ಅಡ್ವೈಸರಿ ನಮ್ಮದಿರುತ್ತೆ. ಬೆಳೆಸೋಂಥ ಜವಾಬ್ದಾರಿ ನಮ್ಮ ರೈತರದಿರುತ್ತೆ. ಅದೊಂದು ನಮ್ಮ ಕಂಪ್ನಿ ಕಡೆಯಿಂದ ಏನು ಮಾಹಿತಿಗಳು ಕೊಡ್ತೀವಿ ಅದನ್ನು ತೊಗೊಂಡು ನೀಟಾಗಿ ಮಾಡಿಕೊಂಡ್ರೆ ನಮ್ಮ ರೈತರಿಗೂ ಒಳ್ಳೆಯದಾಗುತ್ತೆ, ನಮ್ಮ ಕಂಪ್ನಿಗೂ ಒಳ್ಳೆಯದಾಗುತ್ತೆ. ಮತ್ತು ಪ್ರಕೃತಿಗೆ ಇವತ್ತು 1000 ಗಿಡ ನಾಟಿ ಮಾಡಿದ್ದೀವಿ.
ಇದರಿಂದ ಎಷ್ಟೋ ಥರದ ಒಂದು ಆಮ್ಲಜನಕನ ಗಿಡಗಳು ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡಾಗ ಕೊಡೋ ಪ್ರತಿಯೊಬ್ಬರು ಕೊಡುಗೆನೆ ಎಷ್ಟೋ ಬಿಸಿಲುಗಳನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಇವತ್ತೇನು ಹಲಸಿನ ಕೃಷಿ ಮಾಡಿದ್ದಾರೆ, ಇನ್ನು ಫ್ಯೂಚರ್ ಭವಿಷ್ಯದಲ್ಲಿ 4 ವರ್ಷ 5 ವರ್ಷ ಆದಮೇಲೆ ಅಂಡರ್ಗ್ರೌಂಡ್ ವಾಟ್ರ್ ಏನು ಅಂತರ್ಜಲ ಮಟ್ಟ ಕೂಡ ಈ ಭೂಮಿಗಳಲ್ಲಿ ಡೆವಲಪ್ ಆಗ್ತದೆ. ಇದೆಲ್ಲ ಅನುಕೂಲಗಳಿದೆ. ಪ್ರತಿಯೊಬ್ಬ ರೈತರು ಅಟ್ಲೀಸ್ಟ್ 1 ಎಕರೆ 2 ಎಕರೆ 1.5 ಎಕರೆ ಸಣ್ಣ ರೈತರು ಕೂಡ 1 ಎಕರೆ ಮಾಡಿಕೊಂಡಾಗ ಅವರು ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದು ನಮ್ಮ ಆಸೆ ಆಗಿರುತ್ತೆ. ನಮ್ಮ ಫ್ಲೋರಜಾ ಕಂಪ್ನಿ ನಮ್ಮ ರೈತರ ಪರವಾಗಿ ಯಾವತ್ತು ನಿಂತಿರುತ್ತೆ. ಪ್ರತಿಯೊಬ್ಬರು ರೈತರು ನಾವು ನೀವೆಲ್ಲರೂ ಸೇರಿ ಸಕ್ಸಸ್ ಆಗೋಣ. ಎಲ್ರಿಗೂ ಒಳ್ಳೆಯದಾಗಲಿ.